ಪ್ರತಿ ಮನೆಗೂ ಹುಡುಕಿ ಟೋಕನ್ ಕೊಟ್ಟಿದ್ದಾರೆ. ಇವತ್ತು ಎಲ್ಲರೂ ಬಂದು ಕಲೆಕ್ಟ್ ಮಾಡ್ಕೊತಾರೆ. ಇಂಥ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಾವು ಅವ್ರನ್ನ ಅಭಿನಂದಿಸ್ತೀವಿ. ಮತ್ತು ಹೀಗೆ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ಲಿ ಅಂತ ನಾವು ರಂಜಾನ್ ಪ್ಲಸ್ ಯುಗಾದಿ ಮಾಡಿದ್ದೀವಿ. ಕಿಟ್ ಎಲ್ಲ ಕೊಡ್ತಾ ಇದ್ದಾರೆ, ಅಲ್ಲೇ ನೋಡಿ ಕಾಣ್ತದೆ, ಭಾಳಷ್ಟು ಕಿಟ್ ತರಿಸಿ ಪ್ರತಿ ಮನೆಗೂ ತಲುಪ್ತಾ ಇದ್ದಾರೆ. ಪ್ರತಿ ಮನೆಗೂ ಭಾಳ ಒಳ್ಳೆ ಸಖತ್ತು ಕೆಲಸಗಳು, ಸಮಾಜಮುಖಿ ಕಾರ್ಯಕ್ರಮ ಭಾಳ ಸಂತೋಷ ಆಗುತ್ತೆ. ಚಾಮಣ್ಣ ಗಾರ್ಡನ್ ಈಗಲೇ ಹೇಳ್ತಾ ಇದ್ದಾರೆ, ಪ್ರತಿ ಮನೆಗೆ ಆಲ್ಮೋಸ್ಟ್ 3-4 ಮನೆ ಕೊಡ್ತಾನೆ ಇರ್ತಾರೆ ಪ್ರತಿ ವರ್ಷ. ಭಾಳ ಒಳ್ಳೇದು, ಎಲ್ರಿಗೂ ಒಂದು ಅನುಕೂಲ ಆಗ್ತದೆ. ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಸೇರಿ ಬರ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಪ್ರತಿ ವರ್ಷವೂ ನಾವು ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಸೇರಿ ಮಾಡಲಿ ಅಂತ ಮನೆ ಮನೆಗೆ ಟೋಕನ್ ತಲುಪಿಸಿ ಇವತ್ತು ವಿತರಣೆ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಾ, ಎಲ್ಲ ಒಂದು ಲೈನಾಗಿ ನಮ್ಮ ಹಿಂದೂವರು ಮುಸಲ್ಮಾನವರು ಒಂದು ಲೈನಾಗಿ ನಿಂತಿದ್ದಾರೆ. ನಾವು ಅದೇ ರೀತಿ ನಾವು ಎಲ್ಲರೂ ಒಂದಾಗಿ ಆಗಿ ನಾವು ಎಲ್ಲ ಎರಡು ಹಬ್ಬನೂ ಆಚರಿಸ್ತಾ ಇದ್ದೀವಿ ಕೆಲವು ವರ್ಷದಿಂದ. ಓಕೆ, ಪ್ರತಿ ಬಾರಿನೂ ಇದೇ ಥರ ನಮ್ಮದು ಕೆಲಸ ನಡೀತಾ ಇದೆ. ಪ್ರತಿ ವರ್ಷ ಥರ ಈ ವರ್ಷವೂ 15,000 ದಿಂದ 16,000 ಟೋಕನ್ ರಾಷನ್ ಕಿಟ್ಟು ವಿತರಣೆ ಪ್ರೋಗ್ರಾಮ್ ಇದೆ ಇವತ್ತು. ಸೊ ಇದೆಲ್ಲ ಸಹಕಾರ ನಮ್ಮ ದೊಡ್ಡವರು, ನಮ್ಮ MLA ಕೃಷ್ಣಪ್ಪ ಸಾಹೇಬರು, ಹಿರಿಯ ಕೃಷ್ಣಪ್ಪ ಸಾಹೇಬರು, ಪ್ರದೀಪ್ ಸಾಹೇಬರು, ಅವ್ರ ಜೊತೆಗೆ ಅವ್ರದ್ದು ಆಶೀರ್ವಾದ ನಮ್ಮ ಜೊತೆಯಾಗಿದೆ, ಅವ್ರ ಸಹಕಾರ ನಮ್ಮ ಜೊತೆಯಾಗಿದೆ. ಅದಕ್ಕೋಸ್ಕರ ಇದು ಕೆಲಸ ಒಳ್ಳೆಯದು, ಆರಾಮಾಗಿ ನಡೀತಾ ಇದೆ. ಟೋಟಲ್ ಎಷ್ಟು ಜನಕ್ಕೆ 16,000 ಕಿಟ್ ಕೊಡ್ತಾ ಇದ್ದೀವಿ. ಕ್ಷೇತ್ರದವರು ಅದೇ ನಮ್ಮ ವಾರ್ಡ್ವರಿಗೆ ಮಾತ್ರ, ಬಾಬುಜಿ ನಮ್ಮ ವಾರ್ಡ್ವರಿಗೆ ಮಾತ್ರ ನಾವು ಕೊಡ್ತೀವಿ. ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಕ್ಷೇತ್ರದ MLAಗಳಾದಂತಹ ನಮ್ಮ ಕೃಷ್ಣಪ್ಪ ಸಾಹೇಬರು, ಕೃಷ್ಣಪ್ಪ ಸಾಹೇಬರು, ಅವರು ಮಗ ಪ್ರದೀಪ್ ಸಾಹೇಬರು, ಇವರೆಲ್ಲ ಬಂದು ಸಹಕಾರ ಕೊಟ್ಟು ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದಿ ಥರ ಒಂದು ಬಾಂಧವ್ಯದ ಒಂದು ಪರ್ವದ ಥರ ಇಲ್ಲಿ ಆಚರಿಸ್ತಾ ಇರೋದು ನೋಡಿದ್ರೆ ಈ ಕನ್ನಡ ನಾಡಿಗೆ ಒಂದು ಒಳ್ಳೆಯ ಶ್ಲಾಘನೀಯ. ಈ ಒಂದು ಕಷ್ಟದ ಕಾಲಗಳಲ್ಲಿ ಎಲ್ಲಿ ಬೇರೆ ಪಕ್ಷಗಳು ಏನೇನೋ ಒಂಥರ ಡಿವೈಡ್ ಮಾಡೋ ಒಂದು ಕಾಲದಲ್ಲಿ ಇಲ್ಲಿ ಎಲ್ಲರೂ ಒಂದು ಅಣ್ಣ ತಮ್ಮಂದಿರ ಥರ ಇಲ್ಲಿನ ಕಾರ್ಪೊರೇಟರು ಮತ್ತು ಇಲ್ಲಿನ ಒಂದು ಶಾಸಕರು ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯವನ್ನು ಇಲ್ಲಿ ಮಾಡಿ ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಎಲ್ಲ ಮನೆಗಳಿಗೆ ರೇಷನ್ ಕಿಟ್ ವಿತರಣೆ ಮಾಡ್ತಾ ಇರೋದು 16,000. ಇದು ನಿಜವಾಗ್ಲೂ ಶ್ಲಾಘನೀಯ. ಎಲ್ಲ ಕ್ಷೇತ್ರಗಳಲ್ಲೂ ಇದೇ ಥರ ಮಾಡಿ ಬಡವರಿಗೆ ಒಂದು ಸಹಕಾರ ಆಗೋ ಥರ ಕೆಲಸಗಳು ಮಾಡಲಿ. ಇಲ್ಲಿ ಅಜ್ಮಲ್ ಬೇಗ್ ಸಾಹೇಬರು, ನಮ್ಮ ಪ್ರದೀಪ್ ಸಾಹೇಬರು, MLA ಕೃಷ್ಣಪ್ಪನವರು ಮತ್ತು ಕೃಷ್ಣಪ್ಪನವರು ಎಲ್ರಿಗೂ ಸಹ ನಾವು ಹೃತ್ಪೂರ್ವಕ ವಂದನೆಗಳು ಹೇಳ್ತೀವಿ. ಇದೇ ರೀತಿ ನಮ್ಮ ನಾಡು, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಊರನ್ನ ಬೆಳಗಿಸಿ ಈ ಯುವಶಕ್ತಿ ಮುಂದೆ ಸಚಿವರಾಗಿ ಈ ನಮ್ಮ ರಾಜ್ಯಕ್ಕೆ, ನಮ್ಮ ಈ ಕ್ಷೇತ್ರಕ್ಕೆ ಡೆವಲಪ್ ಮಾಡಲಿ ಅಂಥೇಳಿ ಹಾರಿಸುತ್ತಾ, ನಮ್ಮ ಅಜ್ಮಲ್ ಬೇಗ್ ಸಾಹೇಬರು ಇಲ್ಲಿ ಕಾರ್ಪೊರೇಟರ್ ಆಗಿ ಬಡವರಿಗೆ ಇನ್ನೂ ಒಳ್ಳೆ ಕೆಲಸಗಳು ಮಾಡಬೇಕು ಮುಂದಿನ ದಿನಗಳಲ್ಲಿ. ನಾನು ಪಕ್ಷಕ್ಕೂ ಕೋರ್ಕೊಳ್ತಾ ಕಾಂಗ್ರೆಸ್ ಎಲ್ಲ ವಾರ್ಡ್ಗಳಲ್ಲಿ ಈ ಥರ ಯುಗಾದಿ ರಂಜಾನಿನ ಎಲ್ಲ ಕೌನ್ಸಿಲರ್ಗಳಿಗೆ, ಎಲ್ಲ ಸಚಿವರುಗಳಿಗೆ ಡೈರೆಕ್ಷನ್ಸ್ ಕೊಟ್ಟು ಈ ಥರ ಮಾಡಬೇಕು. ಮಾಡಿದ್ರೆ ಬಡವರಿಗೆ ಒಳ್ಳೆಯದಾಗುತ್ತೆ, ಪಕ್ಷಕ್ಕೊಂದು ಒಳ್ಳೆಯ ಹೆಸರು ಬರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರದೀಪ್ನವ್ರು ಬಂದಿದ್ದಕ್ಕೆ ನಾನು ತುಂಬ ಕೃತಜ್ಞತೆಗಳು ಅರ್ಪಿಸ್ತೀನಿ. ಜನಗಳ ಒಂದು ಪ್ರೀತಿ ವಾತ್ಸಲ್ಯ ನೋಡಿದ್ರೆ ಮುಂದಿನ ಬರೋ ಕಾಲಗಳಲ್ಲಿ ಹಿ ವಿಲ್ ಬಿ ದಿ MLA. ಇವರು ಇಲ್ಲಿ MLA ಆಗೋ ಒಂದು ಪೂರ್ವ ಸಂಭಾವನೆಗಳು ಇಲ್ಲಿ ಕಾಣಿಸ್ತಿದೆ. ನನಗೆ ಇದ್ದಿದ್ದು ಅಂದರೆ ನಮ್ಮ ಕೃಷ್ಣಪ್ಪ ಅವರು ಇದ್ದಾರಲ್ಲ, ಅವ್ರು ದೇವ್ರ ಥರ ಆಶೀರ್ವಾದ. ಅವರು ಭಾಳ ವರ್ಷದಿಂದ ನಮಗೆ ದೇವ್ರ ಥರ. ಇವಾಗೆಲ್ಲ ನೋಡಿ ಇಷ್ಟೆಲ್ಲ ಒಳ್ಳೆತನ ಇದೆ ಅಂದರೆ ನಮ್ಮ ಕೃಷ್ಣಪ್ಪ ಅವರು, ನಮ್ಮ ಅಜ್ಮಲ್ ಬೇಗ್ ಕೌನ್ಸಿಲರ್ ಸಾಹೇಬರು 15 ವರ್ಷದಿಂದ ಇದೇ ಕೆಲಸ ಮಾಡ್ತಾವ್ರೆ. ಎಲ್ಲ ಮನೆ ಕೊಡ್ತಾರೆ. ನಾವು ಅದಕ್ಕೆ ಗ್ಯಾರಂಟಿ 101% ಎಲ್ಲ ಮನೆಗೆ ಕೊಡ್ತೀನಿ. ನಾವು ಎಲ್ಲರಿಗೂ ನಮಗೂ ಕೊಡ್ತಾರೆ, ನೀವು ಹಂಚಿ ಎಲ್ಲಿ ಬೇಕಲ್ಲಂತ ಎಲ್ಲ ಹೇಳ್ತಾರೆ. ಎಲ್ಲ ನಮ್ಮ ಕೃಷ್ಣಪ್ಪ ಅವ್ರ ಮುಂದೆ ನಾವು ಏನು ಹೇಳೋಣ, ದೇವ್ರ ಥರ ಅವ್ರು ಪ್ರಿಯಾ ಕೃಷ್ಣ ಅವರು, ಪ್ರದೀಪ್ ಇವಾಗಿದ್ದಾರೆ. ಇವಾಗ ನಮ್ಗೆ ಇನ್ನೂ ಖುಷಿ ಆಗ್ತಾ ಇದೆ. ನಮ್ಗೆ ಇಷ್ಟು ಜನ ಇಷ್ಟು ಒಳ್ಳೆಯವರು ಬರ್ತಾ ಇದ್ದಾರೆ ಅಂದರೆ ಇನ್ನೂ ನಮಗೆ ಹೆಮ್ಮೆ. ನಮ್ಮ ವಯಸ್ಸಿಗೆ ಇವಾಗ ಇನ್ನೂ ನಾವು ಏನು ಮಾತಾಡೋಣ. ಮಕ್ಳ ಜೊತೆಲಿ ಮಕ್ಳ ಥರ ಕಾಣಿಸ್ತಾರೆ. ದೇವ್ರು ಇವ್ರಿಗೆ CM ಆಗಲಿ ಅಂತ ನಾವು ಹೇಳಿ, ಪ್ರದೀಪ್ ಕಿಶೋರ್ ಅವ್ರಿಗೆ CM ಆಗಲಿ, ನಮ್ಮ ಮಕ್ಕಳೆಲ್ಲ ನೋಡಿ ಒಳ್ಳೆ ಬುದ್ಧಿವಂತರು. ಏನು ನೋಡಿ ಮಕ ನೋಡಿದ್ರೆ ನೋಡಿ ಅಂತದೆ ಜೀವ. ಇಂಥ ನೋಡಿ ಎಷ್ಟು ಒಳ್ಳೆತನ ಇದೆ. ಅಪ್ಪ ಹಂಗಂದ್ರೆ ಮಗ ನೋಡಿ ಏನಿದೆ ಹೇಳೋದು. ಒಳ್ಳೆ ಮರ್ನೇಲಿ ಒಳ್ಳೆ ಅಂತ ಅಂತಾರೆ ನೋಡಿ. ಇಲ್ಲೇ ನೋಡಿ ಗೊತ್ತಾಗ್ತಾ ಇದೆ ಅವ್ರು ಎಷ್ಟು ಚೆನ್ನಾಗಿದ್ರು. ಇವ್ರು ನೋಡಿ ಏನಂತ ಹೇಳಕ್ಕೆ ನಮಗೆ ಶಕ್ತಿನೇ ಇಲ್ಲ. ಏನು ಹೇಳಿ ಇವ್ರ ಪ್ರಕಾರ ಅಂತ ನಮಗೆ ಹೇಳೋಕ್ಕಾಗ್ತಾ ಇಲ್ಲ. ಅವ್ರ ಆಶೀರ್ವಾದದಿಂದ ನಡೀತಾ ಇದ್ದಾರೆ. ನಮ್ಮ ಅಜ್ಮಲ್ ಬೇಗ್ ಸಾಹೇಬ್ರು ಮನೆಗೆಲ್ಲ ಆ ಥರ ಎಲ್ಲ ಏರಿಯಾವರೆಲ್ಲ ಸೇರಿ ನಮಗೆಲ್ಲ ತೊಗೊಂಡೇ ಕೊಡೋದವರು. ಅದೊಂದು ಪ್ರೀತಿ ಮಾಡಿಸ್ಕೊಂಡು ಹೋಗ್ತಾರೆ. ಎಲ್ಲ ಒಂದೇ ಪಕ್ಷ. ಅವ್ರಿಗೆ ಏನು ಜಾತಿ ಪಾತಿ ಇಲ್ಲ. ಅಜ್ಮಲ್ ಅವ್ರ ಹತ್ರನೂ ಇಲ್ಲ, ನಮ್ಮ ಅಣ್ಣವ್ರ ಹತ್ರನೂ ಇಲ್ಲ. ಅವ್ರಿಗೆ ನೋಡಿ ನಾವೆಲ್ಲ ಕಲ್ತಿರೋದು ನೋಡಿ ನಾವು